ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಈಗ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ. ಜಿಲ್ಲಾಧಿಕಾರಿಗೆ ಪೂರ್ಣಕುಂಭ ಸ್ವಾಗತ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನದ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡ ನಂತರ ಕೆಎಸ್ ಲತಾಕುಮಾರಿ ಮೊದಲ ಬಾರಿಗೆ ಪಟ್ಟಣಕ್ಕೆ ಆಗಮಿಸಿ ಶ್ರೀ ಚೆನ್ನಕೇಶವ ಸ್ವಾಮಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಈ ವೇಳೆ ಪ್ರಧಾನ ಅರ್ಚಕರು ಸೇರಿದಂತೆ ದೇಗುಲದ ಆಡಳಿತ ಮಂಡಳಿ ಅಧಿಕಾರಿಗಳು ಪೂರ್ಣಕುಂಭದೊಂದಿಗೆ ಅವರನ್ನ ಸ್ವಾಗತಿಸಿ ಬರಮಾಡಿಕೊಂಡ್ರು. ನಂತರ ಅವರು ದೇವಾಲಯದ ಶಿಲ್ಪಕಲೆಗಳನ್ನ ಕಂಡು ಮನಸೊರೆಗೊಂಡ್ರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ನಾನು ಜಿಲ್ಲಾಧಿಕಾರಿಯಾಗಿ ಹಾಸನ ಜಿಲ್ಲೆಗೆ ನೇಮಕಗೊಂಡ ಮೇಲೆ ಹೊಸ ಜವಾಬ್ದಾರಿಗಳನ್ನ ನಿಭಾಯಿಸಲು ಪ್ರಾರಂಭಿಸಲು ದೇವರ ದರ್ಶನ ಪಡೆಯಲು ಇಲ್ಲಿಗೆ ಆಗಮಿಸಿದ್ದೇನೆ. ಈ ಮೊದಲೇ ಅಧಿಕಾರ ಸ್ವೀಕರಿಸಿದ ನಂತರ ಬರಬೇಕಿತ್ತು, ಕಾರಣಾಂತರದಿಂದ ಬರಲು ಆಗಿರಲಿಲ್ಲ. ಬೇಲೂರು ಚೆನ್ನಕೇಶವ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ಕಲೆ. ಇದೊಂದು ಅದ್ಭುತ ಮಾದರಿಯಾಗಿದ್ದಲ್ಲದೆ ರಾಜ್ಯದ ಪ್ರಮುಖ ಪ್ರವಾಸಿಗರ ಆಕರ್ಷಕ ತಾಣವಾಗಿದೆ. ಯುನೆಸ್ಕೋ ಪಟ್ಟಿಗೆ ಸೇರಿರುವ ಈ ದೇವಾಲಯ ಪ್ರವಾಸಿಗರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ, ದೇವಾಲಯದ ಆಡಳಿತ, ಭದ್ರತೆ ಮತ್ತು ಯಾತ್ರಾರ್ಥಿಗಳಿಗೆ ಒದಗಿಸಬೇಕಾದ ವಸತಿ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿನ ಸಂಘ ಸಂಸ್ಥೆಗಳು ಸಾರ್ವಜನಿಕರ ಜೊತೆ ಚರ್ಚೆ ನಡೆಸಿ ಒಂದು ಸಭೆ ಕರೆಯಲಾಗುವುದು ಎಂದು ಹೇಳಿದರು. ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸಲಿಕ್ಕೆ ನಾನು ಹುದ್ದೆಗೆ ಸೇರಿಕೊಂಡಾಗಿಂದ ಇದು ಮೊದಲನೇ ಬಾರಿಗೆ ನಾನು ಬೇಲೂರು ತಾಲೂಕಿಗೆ, ಅದರಲ್ಲೂ ಬೇಲೂರು ನಗರಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಅನೇಕ ಕಚೇರಿ ಕೆಲಸಗಳ ನಿಮಿತ್ತ ನಾನು ಬಂದಿದ್ದೇನೆ. ಆದರೂ ನಮ್ಮ ಹಾಸನ ಜಿಲ್ಲೆಯದು ಹೇಗೆ ನಮ್ಮ ದೇಶದಲ್ಲೇ ಒಂದು ಮುಕುಟ ರೀತಿಯಾಗಿ ಇರ್ತಕ್ಕಂತಹ ನಮ್ಮ ಬೇಲೂರು ಚೆನ್ನಕೇಶವ ದೇವಾಲಯಕ್ಕೆ ನಾನು ಮೊದಲನೇ ಬಾರಿಯಾಗಿ ಬಂದೆ. ಅದನ್ನು ಮುಖ್ಯವಾಗಿ ನನಗೆ ತುಂಬ ಪ್ರಿಯ ಅನಿಸಿದ್ದು ಮತ್ತು ಹೊಸ ಅನುಭವ ನೀಡಿದ್ದು ಅಂದರೆ ಇಲ್ಲಿನ ಒಂದು ಸಂಪ್ರದಾಯ. ಅವರು ನಮ್ಮನ್ನು ದೇವಸ್ಥಾನದ ವತಿಯಿಂದ ಅರ್ಚಕರು ಅವರ ಎಲ್ಲರೂ ಎಷ್ಟೊಂದು ಗೌರವಯುತವಾಗಿ ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ ಮತ್ತು ಸಂಪ್ರದಾಯಬದ್ಧವಾಗಿ ನಮ್ಮನ್ನು ಸ್ವಾಗತಿಸಿದ ರೀತಿ ಮತ್ತು ದೇವಾಲಯದ ವಿಷಯವನ್ನು ಮತ್ತು ಅದರಲ್ಲೂ ಅಲ್ಲಿನ ಪರಂಪರೆಯನ್ನು ಮತ್ತು ಪೂಜಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಸಹ ನೀಡಿದರು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಬೇಲೂರು ದೇವಾಲಯ ವಿಶ್ವವಿಖ್ಯಾತ. ಇದು ವರ್ಲ್ಡ್ ಹೆರಿಟೇಜ್ ಸೆಂಟರ್. ನಮ್ಮ ಒಂದು ವಿಶ್ವ ಪರಂಪರೆಯ ಒಂದು ಸಾಂಸ್ಕೃತಿಕ ವಿಶ್ವ ಪರಂಪರೆ ಮತ್ತು ಇದರಲ್ಲಿ ಶಿಲ್ಪಕಲೆಯಲ್ಲಿ ಇದು ಪ್ರಸಿದ್ಧ ಆಗಿದೆ. ಇದನ್ನು ನಾವು ಹೆಚ್ಚಿನದಾಗಿ ಒಂದು ಟೂರಿಸಂ ಮತ್ತು ಇದನ್ನು ಪ್ರಪಂಚದ ಪ್ರತಿಯೊಬ್ಬರಿಗೂ ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಪ್ರವಾಸಿಗರು ಬರುವ ಮಟ್ಟದಲ್ಲಿ ಇದನ್ನು ಜೀರ್ಣೋದ್ಧಾರ ಆಗಬೇಕಾಗ್ತದೆ ಮತ್ತು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ. ಮುಖ್ಯವಾಗಿ ಆ ನಿಟ್ಟಲ್ಲೂ ಸಹ ಈ ಭೇಟಿ ಉಪಯೋಗಕ್ಕೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ಬಿಒ ರಾಜೇಗೌಡ, ದೇಗುಲ ಇಒ ಯೋಗೇಶ್, ದೇಗುಲ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್, ನರಸಿಂಹ ಪ್ರಿಯಾ ಭಟ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಕರ್ನಾಟಕ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಹಾಗೂ ತೃತೀಯ ಭಾಷೆಯಾದ ಹಿಂದಿಯನ್ನು ಪಠ್ಯಕ್ರಮದಿಂದ ಹೊರಗಿಡಬೇಕು. ಈ ನಿಟ್ಟಿನಲ್ಲಿ ತಕ್ಷಣದ ಕ್ರಮವನ್ನು ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕಾರಾವೆ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದ ಪಠ್ಯಕ್ರಮದಲ್ಲಿ ಸಾಧಾರಣವಾಗಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ, ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ, ಇಂಗ್ಲಿಷನ್ನು ಮತ್ತು ತೃತೀಯ ಭಾಷೆಯಾಗಿ ಹಿಂದಿಯನ್ನ ಕಲಿಸಲಾಗುತ್ತೆ. ರಾಜ್ಯ ಪಠ್ಯಕ್ರಮದಲ್ಲಿ ಓದುವ ಮಕ್ಕಳು ಮೂರನೇ ಭಾಷೆಯಾಗಿ ಹಿಂದಿ ಕಲಿಯುವುದು ಕಡ್ಡಾಯವಾಗಿದೆ. ಮಾತ್ರವಲ್ಲ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ಹಿಂದಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರೆಯಬೇಕಿದೆ. ತೃತೀಯ ಭಾಷೆಯಾದ ಹಿಂದಿಯು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನಗತ್ಯವಾದ ಒತ್ತಡವನ್ನ ಒಡ್ಡುತ್ತಿದೆ. 2024ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90,794 ವಿದ್ಯಾರ್ಥಿಗಳು ತೃತೀಯ ಭಾಷೆಯಾದ ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಇದು ಒಟ್ಟು ವಿದ್ಯಾರ್ಥಿಗಳಲ್ಲಿ ಸುಮಾರು 21% ಇದೆ. 2025ರಲ್ಲಿ ಈ ಸಂಖ್ಯೆ 1.2 ಲಕ್ಷಕ್ಕಿಂತ ಹೆಚ್ಚಾಗಿದೆ ಎಂದು ಇತ್ತೀಚಿನ ವರದಿಗಳು ತಿಳಿಸಿವೆ. ಇದು ಅತ್ಯಂತ ಆಘಾತಕಾರಿ ಬೆಳವಣಿಗೆಯಾಗಿದೆ. ಇದು ಹಿಂದಿಯ ಕಡ್ಡಾಯ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಉಂಟಾಗುತ್ತಿರುವ ಶೈಕ್ಷಣಿಕ ಹೊರೆಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹಿಂದಿಯನ್ನು ಕಡ್ಡಾಯವಾಗಿ ಓದಿಸೋದ್ರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವುದೇ ಗಮನಾರ್ಹ ಲಾಭವಿಲ್ಲ. ತ್ರಿಭಾಷಾ ನೀತಿಯಿಂದ ಕರ್ನಾಟಕಕ್ಕೆ ಯಾವ ಲಾಭವೂ ಇಲ್ಲ.
ಇದರಿಂದ ಒಬ್ಬನೇ ಒಬ್ಬ ಕನ್ನಡಿಗನಿಗೂ ಉದ್ಯೋಗ ದೊರೆತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ರು. ತಮಿಳುನಾಡು 1968ರಿಂದಲೇ ತ್ರಿಭಾಷಾ ನೀತಿಯನ್ನ ತಿರಸ್ಕರಿಸಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಒಳಗೊಂಡ ದ್ವಿಭಾಷಾ ನೀತಿಯನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವೂ ಸಹ ತ್ರಿಭಾಷಾ ನೀತಿಯನ್ನ ರದ್ದುಗೊಳಿಸಿ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಕಡ್ಡಾಯಗೊಳಿಸುವ ನಿರ್ಧಾರವನ್ನ ಕೈಗೊಂಡಿದೆ. ಈ ರಾಜ್ಯಗಳು ತಮ್ಮ ಭಾಷಿಕ ಗುರುತನ್ನ ರಕ್ಷಿಸುವುದರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟವನ್ನ ಕಾಪಾಡಿಕೊಂಡಿವೆ. ಕರ್ನಾಟಕವು ಈ ಉದಾಹರಣೆಗಳಿಂದ ಸ್ಫೂರ್ತಿಯನ್ನ ಪಡೆದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಆದ್ಯತೆ ನೀಡುವ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕಾಗಿದೆ ಎಂದು ಒತ್ತಾಯಿಸಿದ್ರು. ಇದುವರೆಗೂ ಹಿಂದಿ ರಾಜ್ಯಗಳು ಏನಿದ್ದು ಇವೆಲ್ಲ ಒತ್ತಾಯಪೂರ್ವಕವಾಗಿ ಹಿಂದಿ ಏರಿಕೆ ಮಾಡೋ ಅಂತ ಕೆಲಸನ ಇದುವರೆಗೂ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಶಾಲಾ ಪಠ್ಯಪುಸ್ತಕದಲ್ಲೂ ಸಹ ಹಿಂದಿ ಏರಿಕೆನ ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಿಂದಿ ಅಷ್ಟಾಗಿ ಬರಲ್ಲ. ಹಾಗಾಗಿ ಹಿಂದಿಲಿ ಏನಾರ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅವರು SLCಲಿ ಫೇಲ್ ಆದಂಥ ಸುಮಾರು 20-21% ಹೆಚ್ಚಿನ ಮಕ್ಕಳು ಅದೇ ರೀತಿ ಫೇಲ್ ಆಗಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲೂ ಸಹ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ನೀತಿ ಜಾರಿಯಲ್ಲಿರೋದ್ರಿಂದ ತುಂಬ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ಅನೇಕ ಬಾರಿ ನಾವು ಜಾಸ್ತಿ ಓದುವಂಥ ಸಂದರ್ಭದಲ್ಲಿ ಹಿಂದಿ ನಮಗೆ ಪ್ರಾದೇಶಿಕ ಭಾಷೆ ಆಗದಲ್ಲೇ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನಾವು ಪಾಸ್ ಮಾಡಬೇಕು ಅಂತ ಹಿಂದಿ ನಾವು ಹೆಚ್ಚು ಓದೋದ್ರಿಂದ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅಂಕಗಳು ಕಡಿಮೆ ಬರೋದ್ರಿಂದ ನಾವು ತಕ್ಷಣ ಹಿಂದಿನ ನಾವು ಕ್ಯಾನ್ಸಲ್ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಒಂದು ಮನವಿನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ತಲುಪಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ತಾಲೂಕು ಅಧ್ಯಕ್ಷ ಗಗನ್ ಗೌಡ, ಬೇಲೂರು ತಾಲೂಕು ಅಧ್ಯಕ್ಷ ಬಿ ಚಂದ್ರಶೇಖರ್, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಮಧು ಕರಡೇವು, ಅರಸೀಕೆರೆ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಓಯಿಲೇಶ್, ಅರಕಲಗೂಡು ತಾಲೂಕು ಅಧ್ಯಕ್ಷ ಸೋಮಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್, ಕಸಾಪ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ನಾಗರಾಜು ಹೆತ್ತೂರ್, ನರಸಿಂಹ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬೇಲೂರು ನಗರಕ್ಕೆ ಆಗಮಿಸಿದ ತಾಲೂಕಿನ ನೂತನ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿಗೆ ಮಾನವ ಹಕ್ಕು ಹೋರಾಟ ಸಮಿತಿ ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿ ಸ್ವಾಗತ ಕೋರಿದರು. ಅಭಿನಂದನಾ ಸ್ವಾಗತ ಸ್ವೀಕರಿಸಿ ಮಾತನಾಡಿದ ನೂತನ ತಹಶೀಲ್ದಾರ್, ಮಾನವ ಹಕ್ಕುಗಳು ತಾಲೂಕಿನ ಕಟ್ಟಕಡೆಯ ಪ್ರಜೆಗೂ ತಲುಪಬೇಕು. ಪಡಿತರ ಚೀಟಿ, ಆಧಾರ್ ಕಾರ್ಡ್, ಮತದಾನದ ಗುರುತಿನ ಚೀಟಿ ಸೇರಿದಂತೆ ಎಲ್ಲಾ ಹಕ್ಕುಗಳು ಬಡವರಿಗೆ, ನಿರ್ಗತಿಕರಿಗೆ ದೊರೆಯುವಂತಹ ಕೆಲಸ ಆದ್ರೆ ಮಾನವ ಹಕ್ಕು ಹೋರಾಟಕ್ಕೆ ಸಾರ್ಥಕತೆ ದೊರೆಯಲಿದೆ ಎಂದು ಹೇಳಿದರು. ತಾಲೂಕಿನ ಎಲ್ಲಾ ಹೋಬಳಿಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಠೆಯಿಂದ ಜನತೆಗೆ ಸೇವೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡುವ ಮೂಲಕ ಪ್ರಾಮಾಣಿಕ ಸೇವೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾನವ ಹಕ್ಕು ಹೋರಾಟ ಸಮಿತಿಯ ಹಾಸನ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್, ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಉಪಾಧ್ಯಕ್ಷರಾದ ರತ್ನಾಕರ್ ಬೆಟ್ಟಗೆರೆ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮೀನಾರಾಯಣ, ನಗರ ಉಪಾಧ್ಯಕ್ಷರಾದ ರವೀಂದ್ರನಾಥ್ ಹೆಚ್, ನಗರ ಪ್ರಧಾನ ಕಾರ್ಯದರ್ಶಿ ಕಿರಣ್, ಚೆಲುವರಾಜು, ದೀಕ್ಷಿತ್ ಆರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ರಚನೆ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರಿಗೆ ಪರಿಷ್ಕರಣೆ ಮಾಡದೇ ಇರುವ ಕಾರಣ ನಿವೃತ್ತ ನೌಕರರು ಮುಂದಿನ ದಿನಗಳಲ್ಲಿ ತೀವ್ರ ಆರ್ಥಿಕ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಎಂದು ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರ ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಆರ್ಥಿಕ ಬಿಲ್ ಅನ್ನ ಮಂಡಿಸುವಾಗ ದಿನಾಂಕ 14/2/2026 ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನ ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತಿದ್ದು, ಇದರಿಂದಾಗಿ ನಿವೃತ್ತಿಯಾದ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ 29/5/2025 ಬೆಂಗಳೂರು ನಗರದಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಹೋರಾಟದ ಮೊದಲ ಹೆಜ್ಜೆಯಾಗಿ ಎಲ್ಲ ರಾಜ್ಯದ ನಿವೃತ್ತಿ ನೌಕರರು ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಮುಖಾಂತರ ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಬೇಕೆಂದು ನಿರ್ಣಯ ತೆಗೆದುಕೊಂಡಿದ್ದು, ಈ ನಿರ್ಣಯದಂತೆ ನಾವುಗಳು ಇಂದು ಮನವಿ ಪತ್ರವನ್ನ ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ನಿವೃತ್ತ ನೌಕರ ಬಂಧುಗಳಲ್ಲಿ ನಾವು ಇವತ್ತು ಒಂದು ಸಭೆಯನ್ನು ನಡೆಸಿ ಏನು ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಈಗ
ನಿವೃತ್ತಿ ಆಗ್ತಾ ಇರತಕ್ಕಂಥ ನೌಕರರಿಗೆ ಯಾವುದೇ ಪರಿಷ್ಕರಣೆಯನ್ನು ಮಾಡದೆ, ಯಾವುದೇ DAಯನ್ನು ಕೊಡದೆ ಅವರನ್ನು ಪರಿಷ್ಕರಣೆ ಮಾಡೋ ಒಂದು ಇದಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅಂಥ ಒಂದು ಕಾರ್ಯೋನ್ಮುಖವನ್ನು ಮಾಡಿದ್ದೇ ಆದರೆ ತುಂಬ ಜನ ನೌಕರರು ತಮ್ಮ ಒಂದು ಆರ್ಥಿಕ ಸೌಲಭ್ಯದಿಂದ ಹೊರಗುಳಿತಾರೆ. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಹರೇಂದ್ರ, ಕಾರ್ಯದರ್ಶಿ ಕೆಸಿ ರಾಜಯ್ಯ, ಜವರಪ್ಪ, ಕೃಷ್ಣೇಗೌಡ, ಕೆಟಿ ರಾಜಶೇಖರ್, ವಿಜಯಕುಮಾರ್ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯ ಜಿಲ್ಲಾ ಅಂಧತ್ವ ನಿಯಂತ್ರಣ ಹಾಗೂ ಔಷಧಿ ವ್ಯಾಪಾರಿಗಳ ಸಂಘ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಔಷಧಿ ವ್ಯಾಪಾರಗಳ ಸಂಘದ ಗೌರವ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಹೇಳಿದರು. ಬೇಲೂರು ಪಟ್ಟಣದ ಶ್ರೀ ಶೃಂಗೇರಿ ಶಾರದಾ ಪೀಠದ ಮಠದಲ್ಲಿ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪಟ್ಟಣದ ಶ್ರೀ ಭಾರತೀ ತೀರ್ಥ ಸಭಾಭವನದ ಉಚಿತ ನೇತ್ರ ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಹಾಗೂ ಶ್ರೀ ಶ್ರೀ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿಗಳ 75 ವರ್ಷ ತುಂಬಿದ ಪ್ರಯುಕ್ತ ವಜ್ರೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಎಲ್ಲಾ ಕಡೆ ಜನಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆ ಬೇಲೂರಿನಲ್ಲಿ ಕಣ್ಣು ಪರೀಕ್ಷಾ ಅಭಿಯಾನ ಇಟ್ಟುಕೊಂಡಿದ್ದೇವೆ. ಗುರುಪೂರ್ಣಿಮೆ ಪ್ರಯುಕ್ತ ಇದೇ 10ನೇ ತಾರೀಕಿನಂದು ಶ್ರೀ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆ ಬೇಲೂರು ಹಾಗೂ ಅರಸೀಕೆರೆ ಔಷಧಿ ಸಂಘ ಹಾಗೂ ಶ್ರೀ ಶಾರದಾ ಮಠ ಬೇಲೂರು ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಜಗದ್ಗುರುಗಳಾದ ಭಾರತೀ ತೀರ್ಥ ಸ್ವಾಮಿಗಳ 75ನೇ ವರ್ಷದ ತುಂಬಿದ ಪ್ರಯುಕ್ತ ವಜ್ರೋತ್ಸವ ಕಾರ್ಯಕ್ರಮ ಇಡೀ ನಾಡಿನೆಲ್ಲೆಡೆ ನಡೆದಿದೆ. ಆ ವಜ್ರೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಕಡೆ ಬೇಕಾದಷ್ಟು ಎಲ್ಲ ತರಹದ ಜನಸೇವಾ ಕಾರ್ಯಕ್ರಮಗಳು ಎಲ್ಲ ಇಡೀ ನಾಡಿನೆಲ್ಲೆಡೆ ನಡೀತಾ ಇದೆ. ಹಾಗೆ ಬೇಲೂರು ಶಾಖಾ ಮಠದಲ್ಲೂ ಕೂಡ ಕಣ್ಣು ಪರೀಕ್ಷೆಯ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ. ಹಾಗೆ ಈ 10ನೇ ತಾರೀಕು ಗುರುಪೂರ್ಣಿಮೆ ಪ್ರಯುಕ್ತ ಆ ದಿನ ಇಲ್ಲಿ ಕಣ್ಣು ಚಿಕಿತ್ಸಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಶ್ರೀ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆಯವರು ಹಾಗೂ ಬೇಲೂರು ಅರಸೀಕೆರೆ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆಯವರು ಹಾಗೂ ಔಷಧಿ ವ್ಯಾಪಾರಿಗಳ ಸಂಘ ಬೇಲೂರು, ಶಾರದಾ ಪೀಠಂ ಶಂಕರಮಠ ಬೇಲೂರು ಇವರೆಲ್ಲರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. 10ನೇ ತಾರೀಕು 10 ಗಂಟೆಯಿಂದ 2 ಗಂಟೆವರೆಗೂ ಈ ಕಾರ್ಯಕ್ರಮ ಉಚಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ HV ರವೀಂದ್ರನಾಥ್, ಆನಂದಿ ರಮೇಶ್, ಮಂಜುನಾಥ್, ಸುರೇಶ್, ತೋಚಾ ಅನಂತ ಸುಬ್ಬರಾಯರು, ಅರಸೀಕೆರೆ ಶ್ರೀ ಲಕ್ಷ್ಮೀ ಕಣ್ಣಿನ ಆಸ್ಪತ್ರೆ, ಪದ್ಮಾವತಿ, ಪಾಂಡುರಂಗ, ಡಾಕ್ಟರ್ ಪ್ರವೀಣ್ ಚಂದ್ರ ಇನ್ನು ಮುಂತಾದವರು ಹಾಜರಿದ್ದರು. ಇದೀಗ ಜಾಹೀರಾತು. ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ? ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ? ಹಾಗಿದ್ರೆ ನಿಮ್ಗಾಗಿ ಇದೆ ಒಂದು ಗುಡ್ ನ್ಯೂಸ್. ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ 2026ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ 1-2 ವಿದ್ಯಾರ್ಥಿಗಳಲ್ಲ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು. ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು. ಸ್ವಯಂ ವಿವರಣೆ, ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ. ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು. ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ. ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ. ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನ ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ. ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ, ಗೌರಿಕೊಪ್ಪಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 7676610561. ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೇ ಅರ್ಜುನ್, ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್. ಹೌದಾ? ವಿಶ್ ಮಿ ಲಕ್. ಹೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರೀ ಆಲ್ ದಿ ಬೆಸ್ಟ್? ಬೇರೆ ಏನಪ್ಪ? ಇವತ್ತು ಅಕ್ಷಯ ತೃತೀಯ. ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ. ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ? ಅಪ್ಪ, ಇದು ಅನುಭವದ ಮಾತು. ಕೇಳಿಸ್ಕೋ. ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ? ಅಕ್ಷಯ ತೃತೀಯದ ಶುಭಾಶಯಗಳು. ಈ ಅಕ್ಷಯ ತೃತೀಯವನ್ನು GSTಯೊಂದಿಗೆ ಆಚರಿಸಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಬೆಲೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ. GRT ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ? ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ. ಹಾಸನದ ದೇವಿನಗರ ಹುಣಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ. ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಇರುವ ಈ ಲೇಔಟ್ನಲ್ಲಿ 7 ರೆವಿನ್ಯೂ ಸೈಟ್ಗಳು ಲಭ್ಯವಿದ್ದು, ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ 4,000 ರೂಪಾಯಿಗಳಿಗೆ ದೊರೆಯುತ್ತಿದೆ. ಇನ್ನೆಕ್ ತಡ, ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ 9535808865 ನಂಬರ್ಗೆ ಹಿಂದೆ ಕರೆ ಮಾಡಿ. Celebrating the brides of now. Kahani, Bridal Stories by Bhima. ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ 33 ವರ್ಷಗಳಿಂದ ಜಗತ್ ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನಗೆದ್ದಿದೆ. ನಮ್ಮಲ್ಲಿ ಹಾಟ್ ಮೈಸೂರ್ ಪಾಕ್, ಸ್ಪೆಷಲ್ ಮೈಸೂರ್ ಪಾಕ್, ಲಡ್ಡು, ಕೋವಾ ಸ್ವೀಟ್ಸ್, ಚಂಪಾಕಲಿ, ರಬ್ದಿ, ಅಂಜೂರ್ ರೋಲ್, ಕಾಜು ವೈಟ್ ಬಾಲ್, ರೋಸ್ ಲಡ್ಡು, ಪಾಪುಡಿ ರೋಲ್, ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್, ಕಾಜು ಸ್ವೀಟ್ಸ್ನಂತಹ ತಾಜಾ ಸ್ವೀಟ್ಸ್ಗಳು ಲಭ್ಯವಿರುತ್ತದೆ. ಹಾಗೂ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್, ಚಿಪ್ಸ್, ಖಾರ ಮಿಕ್ಸ್ಚರ್, ಸಮೋಸ ಮತ್ತು ಚಾಟ್ಸ್ ಐಟಮ್ಸ್ಗಳು ಕೂಡ ದೊರೆಯುತ್ತದೆ. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರ ಮಠ ರಸ್ತೆ, KR ಪುರಂ, ಹಾಸನ. ಮೊಬೈಲ್ ನಂಬರ್ 9646456474 ಮತ್ತು 9606031379. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು,
ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನದ ಪ್ರಖ್ಯಾತ ವಿದ್ಯಾಸಂಸ್ಥೆಯಾದ ಅಧ್ಯಯನ PU ಕಾಲೇಜಿನಲ್ಲಿ ಇಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನವ ಪಲ್ಲವಂ ಹೆಸರಿನಲ್ಲಿ ಫ್ರೆಶರ್ಸ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಯಾವುದೇ ಕಾಲೇಜಿನ ಶೈಕ್ಷಣಿಕ ಕ್ಯಾಲೆಂಡರ್ನಲ್ಲಿ ಫ್ರೆಶರ್ಸ್ ಡೇ ಎನ್ನುವುದು ಒಂದು ಪ್ರಮುಖ ಘಟನೆಯಾಗಿದೆ. ಯಾಕಂದ್ರೆ ಇದು ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನ ಸೂಚಿಸುತ್ತೆ ಹಾಗೂ ಕಾಲೇಜು ಸಮುದಾಯಕ್ಕೆ ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತೆ. ಅದರಂತೆಯೇ ಹಾಸನದ ಪ್ರಖ್ಯಾತ ವಿದ್ಯಾಸಂಸ್ಥೆಯಾದ ಅಧ್ಯಯನ PU ಕಾಲೇಜಿನಲ್ಲಿ ಇಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನವಪಲ್ಲವಂ ಹೆಸರಿನಲ್ಲಿ ಫ್ರೆಶರ್ಸ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರಾಗಿ ಡಾಕ್ಟರ್ ಬಾನಂ ಲೋಕೇಶ್ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರುಗಳಾದ ಹೇಮಂತ್ ಕುಮಾರ್, ಚರಣ್ ಕುಮಾರ್, ಚೇತನ್, ಮೋಹನ್ ಕುಮಾರ್ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲದರಲ್ಲಿ ನೆಮ್ಮದಿ ಇಲ್ಲಿದೆ, ತುಂಬಾ ನೆಮ್ಮದಿ ಕೊಡುವುದು ಇಲ್ಲಿದೆ. ನಿದ್ದೆಯಿಂದ ಎದ್ದರೆ ಪರೀಕ್ಷೆಗಳಿದ್ದು ಬಂದೇ ಹಾಗಾಗಿ ತುಂಬ ಮಕ್ಕಳು ನಿದ್ದೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೊಂದು ಗಮನದಲ್ಲಿರಲಿ. ಅಲ್ಲ ಕೊನೆ ಒಂದು ಚುರುಕು ಹೇಳೋದಂದ್ರೆ, ಆಡುವ ಮಾತು ಸಾಕಷ್ಟಿದೆ, ಆಡುವ ಮಾತು ಸಾಕಷ್ಟಿದೆ, ಕಾಡುವ ನೆನಪು ಬಹಳಷ್ಟಿದೆ, ಕಾಡುವ ನೆನಪು ಬಹಳಷ್ಟಿದೆ, ಬರೆಯುವ ಲೇಖನಿ ಪುಟಗಳಿಸ್ತಿದೆ, ಬರೆಯುವ ಲೇಖನಿ ಪುಟಗಳಿಸ್ತಿದೆ, ನಮ್ಮ ನಿಮ್ಮ ಸಂಬಂಧ ಸಾಗರದಷ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ, ಫಂಕ್ಷನ್ ಬೇಗ ಸ್ಟಾರ್ಟ್ ಮಾಡಬೇಕು, ಕುಡಿಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳು ಸೆಕೆಂಡ್ PUC ಮತ್ತು ಫಸ್ಟ್ PUC ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ, ಸೆಕೆಂಡ್ PUCಗಳಿಗೆ ತುಂಬ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ಈ ವರ್ಷದ ರಿಸಲ್ಟು ನಾವೇ ಟಾಪ್ ಮಾಡಬೇಕು ಅಂತ ಹೋರಾಟ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಬಂದೇ ಬರುತ್ತೆ. ಹಾಗೆ ಎಲ್ಲ ಮಕ್ಕಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಅಂತ ನಾನು ಮಾತನಾಡಿಸ್ತೀನಿ. ಆರಕ್ಷಕ ಅಥವಾ ಪೊಲೀಸ್ ಎಂಬುದು ಸಾರ್ವಜನಿಕರ ಬದುಕಿನಲ್ಲಿ ಭರವಸೆ ಆಗಬೇಕೇ ಹೊರತು ಭಯವಾಗಿರಬಾರದು. ನಾವೆಲ್ಲರೂ ನಿಮ್ಮ ಭರವಸೆಗಾಗಿ ಹಾಗೂ ನಿಮ್ಮ ಸಹಾಯಕ್ಕಾಗಿ ದುಡಿಯುವ ಸೇವಕರು ಎಂಬ ಕಿವಿ ಮಾತೊಂದನ್ನ ಆರಕ್ಷಕ ನಿರೀಕ್ಷಕರಾದ ರಾಘವೇಂದ್ರ ಪ್ರಕಾಶ್ ಹೇಳಿದರು. ಟೈಮ್ಸ್ ಗುರುಕುಲ CBSE ಶಾಲೆ ಸತ್ಯಮಂಗಲ ಇಲ್ಲಿ ಆಯೋಜಿಸಿದಂತಹ ವಿದ್ಯಾರ್ಥಿಗಳಿಗಾಗಿ ನಡೆದ ಚುನಾವಣೆಯ ನೂತನ ಮಂತ್ರಿ ಮಂಡಲದ ಪದಗ್ರಹಣ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳಲ್ಲಿ ಆಕಸ್ಮಿಕವಾಗಿ ಒದಗಿ ಬರುವ ಯಾವುದೇ ನಾಯಕತ್ವದ ಗುಣಗಳು ಕೊನೆಯವರೆಗೂ ಇರುವುದಿಲ್ಲ. ಆದ್ರಿಂದ ಮಕ್ಕಳು ಚಿಕ್ಕಂದಿನಿಂದಲೇ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಳ್ಳಬೇಕು. ಮಾನವೀಯತೆಯ ನೆಲಗಟ್ಟಿನಲ್ಲಿ ನೆಲೆ ನಿಂತಹ ನಾಯಕತ್ವದ ಗುಣಗಳು ಮುಂಬರುವ ದಿನಗಳಲ್ಲಿ ಮಕ್ಕಳನ್ನ ಭವಿಷ್ಯದ ದೊಡ್ಡ ನಾಯಕರುಗಳನ್ನಾಗಿ ಮಾಡುತ್ತದೆ.
ಇಂತಹ ವಿಚಾರಗಳಿಗೆ ವೇದಿಕೆಯನ್ನು ಒದಗಿಸಿ ಕೊಟ್ಟಿರುವಂತಹ ಟೈಮ್ಸ್ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯ ಅತ್ಯಂತ ಪ್ರಶಂಸನೀಯ ಎಂದು ಹೇಳಿದರು. ಎಂಟ್ರಿಯಲ್ಲೇ ಸೋಲ್ಜರ್ಸು ಒಳ್ಳೆ ಸ್ಲೋ ಮಾರ್ಚು ಅದಾಗಿ ಬಂದ ತಕ್ಷಣನೇ ತಾಯಿ ಶಾರದಾಂಬೆಯರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಎಲ್ಲ ಮಕ್ಕಳು ಶಾರದಾಂಬೆಗೆ ಹೂವು ಹಾಕಿದ್ದು ಇದೆಲ್ಲ ತುಂಬಾ, ನನಗಂತೂ ಈ ಶಾಲೆಗೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಮಂಡಳಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೀನಿ. ರಾಜ್ಯಗಳನ್ನ ಕಟ್ತವರು, ಕೋಟೆಗಳನ್ನ ಕಟ್ತವರು ನಾಯಕರಾಗಿಲ್ಲ. ಭಾರತ ದೇಶದ ಬಡವನ ಕಂಪನಿಯನ್ನು ಯಾರು ವರಿಸಿದನೋ ಅವನನ್ನು ಮಾತ್ರ ನಾಯಕ ಅಂತ ಹೇಳಿ ಈ ಮಣ್ಣು ಒಪ್ಕೊಳ್ಳುತ್ತೆ. ಆ ರೀತಿ ನೀವೆಲ್ಲ ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋವಲ್ಲಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ, ಆ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ನೀವು ನಾಯಕರಾಗಲು ಸಾಧ್ಯ ಆಗುತ್ತೆ. ಆ ಗುಣಗಳು ನಿಮ್ಮೆಲ್ಲದರಲ್ಲೂ ಇದೆ. ನಾನೆಲ್ಲ ನೋಡಿದ್ನಲ್ಲ, ಆ ಮಾರ್ಚ್ ಫಾಸ್ಟು, ಆ ಸ್ಟೈಲು, ಆ ಬರೋ ಸ್ಟೈಲು ಎಲ್ಲ ಏನು ನೀವೇನು ಸೆಲೆಕ್ಟ್ ಆಗಿದ್ರ, ನೀವೆಲ್ಲರೂ ಟ್ರೂ ಲೀಡರ್ಶಿಪ್ಗಳು. ಈ ಲೀಡರ್ಶಿಪ್ಗಳಲ್ಲಿ ಒಂದು ಕಷ್ಟಪಟ್ಟು ಅವನ ಎಬಿಲಿಟಿಯಿಂದ ಒಬ್ಬ ನಾಯಕ ಆಗ್ತಾನೆ, ಇನ್ನೊಬ್ರು ಆಕಸ್ಮಿಕ ನಾಯಕರಾಗ್ತಾರೆ. ಈ ಆಕಸ್ಮಿಕ ನಾಯಕರಿಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ರಾಜನ್ಗೆ ಒಬ್ಳು ಮಗಳಿದ್ಲು, ತುಂಬಾ ಶ್ರೀಮಂತರು. ಅವನೇನ್ ಮಾಡ್ದ, ನನ್ನ ಮಗಳನ್ನ ಕೊಡ್ಬೇಕು, ಮದುವೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಪಂದ್ಯ ಇಟ್ಟಿದ್ದ. ಅವ್ರ ಮನೇಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು 100 ಮೊಸಳೆ ಸಾಕ್ಬಿಟ್ಟಿದ್ದ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಆ ಮೊಸಳೆಗಳನ್ನೆಲ್ಲ ಹೊಡೆದು ದಾಟ್ಕೊಂಡು ಹೋದನಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳಿ ಎಲ್ಲರನ್ನೂ ಕರೆಸಿದ್ರು. ಎಲ್ಲರೂ ಆಸೆಯಿಂದ ಬಂದ್ಬಿಟ್ರು, ಒಳ್ಳೆ ಒಂದೇ ಮಗಳು, ಎಲ್ಲರೂ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ಮೊಸಳೆ ನೋಡಿದ್ರೆ ಒಬ್ಬರ ಹತ್ರ ಹೋಗ್ಲಿಲ್ಲ, ತಿಂದಾಕ್ಬಿಡುತ್ತೆ, ನನ್ಗೆ ತಿಂದಾಕ್ಬಿಡುತ್ತೆ ಅಂತ. ಅದರಲ್ಲಿ ಒಬ್ಬ ಸಡನ್ ಆಗಿ ತುಂಬಿಬಿಟ್ಟು ಆ ದಡಕ್ಕೆ ಸೇರ್ಬಿಟ್ಟ. ಎಲ್ಲರೂ ಅವನಿಗೆ ಅಪ್ರಿಶಿಯೇಟ್ ಮಾಡಿದ್ರು. ನಿಜವಾದ ಶೂರಪ್ಪ ನೀನು, ಇಷ್ಟು ಮೊಸಳೆಗಳಿದ್ರು ನೀನ್ ಧೈರ್ಯದಿಂದ ಬಿದ್ದು ನೀನ್ ಆ ಕಡೆ ದಡಕ್ಕೂ ಮುಟ್ಟಿದೆಯಲ್ಲ, ನಿಜವಾಗ್ಲೂ ಗ್ರೇಟ್, ಇವರೇ ಲೀಡರ್ ಅಂದ್ರು. ಅದಿರ್ಲಿ ಸರ್, ನನ್ನ ಮಗ ನನ್ನ ತಳ್ಳಿ ಹಿಂದ್ಗಡೆಯಿಂದ ಹೇಳಿ ಸರ್ ಅಂತ. ಇವರು ಆಕಸ್ಮಿಕ ಲೀಡರ್ಗಳು ಇವರೆಲ್ಲ. ಸೊ ಹಾಗಾಗಿ ನಾವು ಆಕಸ್ಮಿಕ ಲೀಡರ್ಗಳಾಗಬಾರ್ದು, ನಮ್ಮ ಸ್ವಂತ ಶಕ್ತಿಯ ಮೇಲೆ ಲೀಡರ್ಗಳಾಗಬೇಕು. ನಾನು ಏನೋ ಒಂದು ನೋವಲ್ಲಿರ್ತೀನಿ, ನಾನು ಏನೋ ಒಂದು ತೊಂದರೆಯಲ್ಲಿರ್ತೀನಿ, ನನಗೆ ಪೊಲೀಸ್ನವರು ಬಂದು ರಕ್ಷಣೆ ನೀಡ್ತಾರೆ ಅನ್ನೋದೇ ಇದು ಭರವಸೆ ಮಾತ್ರ ಪೊಲೀಸ್ ಅಂತ ಹೇಳ್ತಾ, ದಯವಿಟ್ಟು ಪೊಲೀಸ್ನ ಯಾವುದೇ ರೀತಿ ನೀವು ಅವ್ರು ಕೆಟ್ಟವರು, ಅವರು ರಾಕ್ಷಸರು, ಅವರು ಬಾಯಿಗೆ ಬಂದಂಗೆ ಬೈತಾರೆ, ಇದನ್ನೆಲ್ಲ ದಯವಿಟ್ಟು ಹೇಳ್ಬೇಡಿ. ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಸಂಸ್ಥೆಯ ಕಾರ್ಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಎಬಿ ಸುರೇಂದ್ರ ಕುಮಾರ್ ಅವರು ಮಾತನಾಡುತ್ತಾ, ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಪರರ ದುಃಖ ದುಮ್ಮಾನಗಳನ್ನ ತನ್ನದೆಂದು ಅಂದುಕೊಳ್ಳುವ ಇನ್ನೊಬ್ಬರ ಕಷ್ಟಕ್ಕೆ ಹೆಗಲಾಗಿ ನಿಲ್ಲುತ್ತೇನೆ ಅನ್ನುವಂತಹ ಗುಣಗಳೇ ವ್ಯಕ್ತಿಯನ್ನ ನಾಯಕನನ್ನಾಗಿ ಮಾಡುತ್ತೆ. ನಾಯಕನಾಗುವವನಿಗೆ ಬಡತನ, ಸಿರಿತನ ಎಂಬ ಭೇದ ಭಾವಗಳಿರದೆ ಎಲ್ಲದಕ್ಕೂ ಮುನ್ನುಗ್ಗುವ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಯೇ ನಾಯಕನಾಗುತ್ತಾನೆ ಅಂತ ನಾಯಕತ್ವ ಗುಣಗಳು ನಿಮ್ಮೆಲ್ಲರಲ್ಲಿ ಮೇಳೈಸಲಿ ಎಂದು ಹೇಳಿದರು. ಆಗಿದೆ, ಎಲ್ಲ ನಾಯಕರಾಗಿದ್ದೀರಾ. ಖಂಡಿತ ಇವತ್ತು ನಾನು ಇಲ್ಲಿ ನಿಂತಿದ್ದೀನಲ್ಲ, ನಾನು ನಾಯಕನಾಗೋದಕ್ಕೆ ನನಗೆ ಮುಖ್ಯ ಕಾರಣ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳಿ NSS ಅಂತ ಒಂದು ಯೂನಿಟ್ ಇದೆ. ನೀವು SSC ಆದ್ಮೇಲೆ PUC ಬರ್ತಾ ಹೋಗ್ತದೆ, PUC ಆದ್ಮೇಲೆ ಡಿಗ್ರಿ ಬರ್ತಾ ಹೋಗ್ತದೆ. NSS ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರ ಒಂದು ಕನಸು. ಅಲ್ಲಿ ನಾನು PU ಮುಗಿದು ನಾನು ಡಿಗ್ರಿ ಸೇರ್ಕೊಂಡಾಗ ನಾನು ಯಾವಾಗಲೂ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ ವ್ಯಕ್ತಿ. ನಾನು ಹಿಂದೆ ನಮ್ಮ 4-5 ಜನ ಇದ್ರು, ಎಲ್ಲ ಕುರುಡ್ರು. ನಾವು ಫಸ್ಟ್ ಬೆಂಚ್ ಬಿಟ್ಟು ಹಿಂದೆ ಹೋಗ್ತಿರ್ಲಿಲ್ಲ. ನಮ್ಮನ್ನ ಗಾಂಧಿಗಳು ಅಂತ ಕರೆಯೋದು ಯಾವಾಗಲೂ. ಬಟ್ ನಮಗೆ ಎಲ್ಲ ಒಂದ್ ಕಡೆ ಏನಾಯ್ತು, ನಾವು ಯಾಕೆ ಇವ್ರನ್ನ ಗಾಂಧಿಗಳು ಅನ್ಸ್ಕೋಬೇಕು ಅಂತ ಹೇಳಿ ಆ ರಾಷ್ಟ್ರೀಯ ಸೇವಾ ಯೋಜನೆ ಸೇರ್ಕೊಂಡು NSS ಸೇರ್ಕೊಂಡು NSS ಸೇರಿದ ಮೇಲೆ ನಾವು ಅಲ್ಲಿ ಕುತ್ಕೊಂಡು ನಿಮ್ ತರ ನೋಡ್ತಾ ಇತ್ತು. ಅದು ಸೇರಿದ ಮೇಲೆ ಇಲ್ಲಿ ನಿಂತು ಮಾತಾಡೋದಕ್ಕೆ ನಮಗೆ ಒಂದು ಸ್ಟೇಜ್ ನ ಆ ಒಂದು ಯೋಜನೆ ಮಾಡ್ಕೊಡ್ತೀವಿ. ಇವತ್ತುವೇ ಈ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತೆ NSS ಮತ್ತೆ NCC ನಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರ್ತಿರೋ ನೀವು ಖಂಡಿತ ನಿಮಗೆ ಈ ಸ್ಟೇಜ್ ಇದೆಯಲ್ಲ, ಮತ್ತೆ ಈ ಸ್ಟೇಜ್ ಜೊತೆಗೆ ನಿಮಗೆ ನಾಯಕನಾಗಿ ಬೆಳೆಯುವುದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ. ಸೊ ಇವತ್ತು ಹೆಡ್ ಬಾಯ್, ಹೆಡ್ ಗರ್ಲ್ ಆಗಿ ಸೆಲೆಕ್ಷನ್ ಆಗಿದ್ದೀರಾ.
ಸೊ ನಿಮಗೆ ಓಟ್ ಆದ ತಕ್ಷಣ ನೀವು ನಾಯಕರಾಗಲ್ಲ ನೀವು. ಸೊ ನಿಮ್ಮಲ್ಲಿ ಅದೇ ನಾಯಕತ್ವ ಗುಣಗಳನ್ನ ಬೆಳೆಸ್ಕೋಬೇಕು. ಆ ನಾಯಕತ್ವ ಗುಣಗಳನ್ನ ಬೆಳೆಸ್ಕೋಬೇಕು ಅಂದ್ರೆ ಫಸ್ಟು ಲೀಡರ್ ಆಗೋರಿಗೆ ಬೇಕಾಗಿರೋದು ಸ್ಯಾಕ್ರಿಫೈಸ್. ನೀವು ತ್ಯಾಗ ಮಾಡಬೇಕು. ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವ್ದಾದ್ರು ಒಂದು ಫಂಕ್ಷನ್ ಮಾಡುವಾಗ ಫಸ್ಟು ಬಂದಂತಹ ಗೆಸ್ಟ್ಗಳಿಗೆ ಎಲ್ಲ ಊಟ ಮಾಡಿಸಿ ಕೊನೆಗೆ ಊಟ ಮಾಡೋನೇ ನಾಯಕ. ಎಲ್ಲಾ ಗೆಸ್ಟ್ಗಳನ್ನ ಕಳಿಸಿ ಕೊನೆಗೆ ಅವ್ನು ಕೂತ್ಕೊಂಡು ಅವನು ಟೈಮನ್ನ ಏನು ಸೇವ್ ಮಾಡ್ಕೊಳ್ತಾನ ಅಥವಾ ಸುತ್ತಾಸ್ಕೊಳ್ತಾನ ಅವನೇ ನಾಯಕ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ರಾಘವೇಂದ್ರ ಪ್ರಕಾಶ್ ರವರು ನೂತನ ಮಂತ್ರಿಮಂಡಲದ ಎಲ್ಲರಿಗೂ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಲೂರು ಚೆನ್ನಕೇಶವಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಕೆ. ಜಿಲ್ಲಾಧಿಕಾರಿಗೆ ಪೂರ್ಣಕುಂಭ ಸ್ವಾಗತ. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನದಲ್ಲಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.